ನಮಸ್ಕಾರ ಸ್ನೇಹಿತರೆ. ಜನವರಿ 10ನೇ ತಾರೀಕು ಅತಿ ಶಕ್ತಿಯುತವಾದ ಮುಕ್ಕೋಟಿ ಏಕಾದಶಿ. ಇದನ್ನೇ ವೈಕುಂಠ ಏಕಾದಶಿ ಅಂತಲೂ ಕರೆಯುತ್ತಾರೆ. ಇದು ತುಂಬಾನೇ ಪವಿತ್ರವಾದಂತ ದಿನ. ಈ ದಿನದಂದು ಬೆಳಗಿನ ಜಾವ ಶ್ರೀ ಮಹಾವಿಷ್ಣು ಮುಕ್ಕೋಟಿ ದೇವರುಗಳೊಂದಿಗೆ ಭೂಲೋಕಕ್ಕೆ ಬಂದು ವಿಷ್ಣು ದೇವಾಲಯದಲ್ಲಿ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ಕೊಡುತ್ತಾರೆ. ಇಂಥ ಪವಿತ್ರವಾದ ದಿನದಂದು ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಇದರಿಂದ ಎಷ್ಟೇ ಕಡುಬಡವನಾದರೂ ರಾಜ್ಯವಾಳುತ್ತಾನೆ. ಇನ್ನು ಈ ದಿನದಂದು ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಹೇಳಿದಂತ ಈ ಕಥೆಯನ್ನು ಕೇಳುವುದರಿಂದ ಮಹಾಪುಣ್ಯ ಪಡೆದುಕೊಳ್ಳುತ್ತೀರಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಭೀಷ್ಮ ಪಿತಾಮಹ ಧರ್ಮರಾಜನೊಂದಿಗೆ ಯುಧಿಷ್ಠಿರ. ಒಂದು ಊರಿನಲ್ಲಿ ಶರ್ಮಾ ಎಂಬ ಬ್ರಾಹ್ಮಣನಿದ್ದ. ಒಂದು ಸಲ ಯಮದೇವರು ಶರ್ಮಾನನ್ನು ಕರೆದು, ಕುಮಾರ, ದಾನಗಳಲ್ಲಿ ಎಳ್ಳು ದಾನ ಶ್ರೇಷ್ಠ. ಏಕೆಂದರೆ ಪಿತೃದೇವತೆಗಳು ಎಳ್ಳನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ತಿನ್ನುವ ಊಟದಲ್ಲಿ ಎಳ್ಳು ಬೆರೆಸಿ ತಿಂದರೆ ಮಹಾ ಪಾಪಗಳು ಕೂಡ ನಶಿಸುತ್ತವೆ. ಹಾಗಾಗಿ ಯಾವಾಗಲೂ ನೀನು ಎಳ್ಳು ದಾನ ಮಾಡುತ್ತಿರು. ಅದೇ ರೀತಿ ವಸ್ತ್ರದಾನ ಮಾಡಿದರೆ ದೇವತೆಗಳು, ದೀಪದಾನಕ್ಕೆ ಪಿತೃಗಳು ಸಂತೋಷಿಸುತ್ತಾರೆ ಎಂದು ಸ್ವತಃ ಯಮದೇವರು ಹೇಳಿರುವುದರಿಂದ ಎಳ್ಳು ದಾನ ತುಂಬಾ ಶ್ರೇಷ್ಠವಾದದ್ದು. ಯುಧಿಷ್ಠಿರ, ಒಂದು ಮಾತಲ್ಲಿ ಹೇಳುವುದಾದರೆ ಈ 3 ದಾನಗಳು ತುಂಬಾ ಶ್ರೇಷ್ಠವಾದದ್ದು. ಭೂದಾನ, ಗೋದಾನ ಹಾಗೂ ವಿದ್ಯಾದಾನ. ಇವುಗಳನ್ನು ಮೀರಿಸುವಂತಹ ದಾನಗಳು ಮತ್ತೊಂದಿಲ್ಲ. ಗುರುಗಳು ಶಿಷ್ಯನಿಗೆ ವಿದ್ಯಾದಾನ ಮಾಡಿದರೂ ಅವರಿಗೆ ಭೂದಾನ ಮಾಡಿದ ಫಲ ದಕ್ಕುತ್ತದೆ. ಗೋದಾನ ಕೂಡ ಭೂದಾನಕ್ಕೆ ಸಮಾನವಾದದ್ದು. ಗೋಮೂತ್ರದೊಂದಿಗೆ ದೇವರ ಕೋಣೆಗಳು ಹಾಗೂ ಪಿತೃಕಾರ್ಯಗಳು ಮಾಡುವ ಕೋಣೆಯನ್ನು ಒರೆಸಿಕೊಂಡರೆ ಆ ಸ್ಥಳಕ್ಕೆ ಹಾಗೂ ಆ ಕಾರ್ಯಕ್ಕೆ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಪ್ರತಿದಿನ ತಿನ್ನುವುದಕ್ಕೂ ಮುಂಚೆ ಹಸುವಿಗೆ ಒಂದು ಹಿಡಿ ಹುಲ್ಲು ಹಾಕಿದವರಿಗೆ ಜೀವನದಲ್ಲಿ ಎಂದೂ ದರಿದ್ರ ಬರುವುದಿಲ್ಲ. ಅಂತವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆಂದು ಯಮದೇವರು ಹೇಳಿದ್ದಾರೆ. ಯುಧಿಷ್ಠಿರ, ಇದೇ ಸಂದರ್ಭದಲ್ಲಿ ನಿನಗೊಂದು ಕತೆ ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ದ್ವಾರಾವತಿ ನಗರದಲ್ಲಿ ಒಂದು ಬಾವಿಯೊಳಗೆ ದೊಡ್ಡ ಗೋಸುಂಬೆಯೊಂದು ವಾಸವಿತ್ತು. ಒಂದು ದಿನ ಅದು ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡಿತು. ಅದನ್ನು ಬಾವಿಯೊಳಗೆ ಹಾಗೆ ಬಿಟ್ಟರೆ ಕುಡಿಯುವ ನೀರು ಹಾಳಾಗುತ್ತದೆ ಎಂದು ಹೆದರಿ ಅದನ್ನು ಹೊರತೆಗೆಯಲು ಜನರು ಪ್ರಯತ್ನಿಸಿದರು. ಆದರೆ ಅವರು ಏನೇ ಪ್ರಯತ್ನ ಮಾಡಿದರೂ ಅದನ್ನು ತೆಗೆಯಲು ಆಗಲಿಲ್ಲ. ಹಾಗಾಗಿ ಎಲ್ಲರೂ ಶ್ರೀಕೃಷ್ಣನ ಹತ್ತಿರ ಸಹಾಯ ಬೇಡಿದರು. ಆಗ ಶ್ರೀಕೃಷ್ಣ ಅಲ್ಲಿಗೆ ಬಂದು ಆ ಗೋಸುಂಬೆಯನ್ನು ಹೊರಗೆ ತೆಗೆದರು. ಅದು ಶ್ರೀಕೃಷ್ಣನೊಂದಿಗೆ, ಮಹಾಪ್ರಭು, ನಾನು ನೃಗ ಮಹಾರಾಜ ಎಂದು ಹೇಳಿತು. ಆಗ ಶ್ರೀಕೃಷ್ಣ, ಎಷ್ಟೋ ಹಸುಗಳನ್ನು ದಾನ ಮಾಡಿದ ನಿಮಗೆ ಈ ಗತಿ ಹೇಗೆ ಬಂತು ಎಂದು ಕೇಳಿದರು. ನಿಜಕ್ಕೆ ಈ ವಿಷಯ ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಎಂಬ ಕಾರಣದಿಂದ ಆ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಗೋಸುಂಬೆ, ನಾನು ಏನಂತ ಹೇಳಲಿ ಪ್ರಭು? ಒಂದು ದಿನ ನಾನೊಬ್ಬ ಬ್ರಾಹ್ಮಣನಿಗೆ ಒಂದು ಹಸುವನ್ನು ದಾನವಾಗಿ ಕೊಟ್ಟೆ. ಆ ಬ್ರಾಹ್ಮಣ ಹಸುವನ್ನು ಮೇವಿಗೆ ಕಳಿಸಿದಾಗ ಅದು ಅಭ್ಯಾಸದ ಪ್ರಕಾರ ಮತ್ತೆ ನನ್ನ ಹಸುಗಳ ಜೊತೆ ಸೇರಿ ನನ್ನ ಮನೆಗೆ ಬಂದು ಬಿಟ್ಟಿತು. ಅದನ್ನು ನನ್ನ ಅರಮನೆಯ ಗೋ ಸಂರಕ್ಷಕರು ನೋಡಲಿಲ್ಲ. ಮಾರನೆಯ ದಿನ ನಾನು ಮತ್ತೆ ಹಸುಗಳನ್ನು ದಾನ ಮಾಡಲು ಕೆಲವು ಹಸುಗಳನ್ನು ಕರೆತರುವಂತೆ ಹೇಳಿದಾಗ ನನ್ನ ಗೋ ಸಂರಕ್ಷಕರು ನಾನು ಅದಾಗಲೇ ದಾನ ಕೊಟ್ಟ ಈ ಹಸುವನ್ನು ಕೂಡ ಕರೆತಂದರು. ನಾನು ಕೂಡ ಅದನ್ನು ಗಮನಿಸದೆ ಬೇರೊಬ್ಬರಿಗೆ ಕೆಲವು ಹಸುಗಳ ಜೊತೆ ಆ ಹಸುವನ್ನು ಕೂಡ ದಾನವಾಗಿ ಕೊಟ್ಟೆ. ಆ ವ್ಯಕ್ತಿ ಹಸುಗಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಈ ಹಿಂದೆ ಆ ಹಸುವನ್ನು ದಾನವಾಗಿ ಪಡೆದ ವ್ಯಕ್ತಿ ಅಲ್ಲಿಗೆ ಬಂದು ಆ ಹಸುವನ್ನು ಕಂಡುಹಿಡಿದು, ಇದನ್ನು ಕೆಲ ದಿನಗಳ ಹಿಂದೆ ಮಹಾರಾಜ ನನಗೆ ದಾನವಾಗಿ ಕೊಟ್ಟಿದ್ದಾರೆ, ಆ ಹಸು ನನಗೆ ಕೊಡು ಎಂದು ಕೇಳಿದ. ಅದೇ ಮಾತನ್ನು ಆ ಇನ್ನೊಬ್ಬ ಬ್ರಾಹ್ಮಣ ಕೂಡ ಹೇಳಿದ. ಆ ರೀತಿ ಅವರು ಸ್ವಲ್ಪ ಹೊತ್ತು ಚರ್ಚಿಸಿಕೊಂಡು ಇಬ್ಬರು ಆ ಸಮಸ್ಯೆಗೆ ಪರಿಷ್ಕಾರ ಮಾರ್ಗ ಕೇಳಲು ನನ್ನ ಹತ್ತಿರ ಬಂದರು. ಈ ವಿಷಯ ಅವರ ಬಾಯಿಂದ ಕೇಳಿದ ಮೇಲೇನೆ ನನಗೆ ನಿಜ ಏನಂತ ಗೊತ್ತಾಯಿತು.
ಒಂದು ಸಲ ದಾನ ಕೊಟ್ಟ ವಸ್ತುವನ್ನು ಮರಳಿ ದಾನ ಕೊಡುವುದು ತುಂಬಾ ದೊಡ್ಡ ಪಾಪ. ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ಮೊದಲು ಹಸುವನ್ನು ದಾನ ಮಾಡಿದ್ದ ಬ್ರಾಹ್ಮಣನಿಗೆ ಆ ಹಸುವಿನ ಬದಲಾಗಿ 1,00,000 ಹಸುಗಳನ್ನು ಕೊಡುವುದಾಗಿ ಹೇಳಿದೆ. ಆದರೆ ಆ ಬ್ರಾಹ್ಮಣ ಅದಕ್ಕೆ ಒಪ್ಪಲಿಲ್ಲ. ಈ ಹಸು ನಮ್ಮ ಮನೆ ಮಹಾಲಕ್ಷ್ಮಿ, ಇದೆಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ. ಅವನು ಕೇಳಿದ ತಕ್ಷಣ ಇದು ಅವನಿಗೆ ಹಾಲು ಕೊಡುತ್ತೆ. ಹಾಗಾಗಿ ನನಗೆ 1,00,000 ಹಸುಗಳು ಬೇಡ, ಆ ಒಂದು ಹಸು ಸಾಕು ಮಹಾರಾಜ ಎಂದು ಹೇಳಿದ. ಸರಿ ಎಂದು ನಾನು ಎರಡನೇ ಬ್ರಾಹ್ಮಣನೊಂದಿಗೆ, ನೀನು ಆ ಹಸುವನ್ನು ಅವರಿಗೆ ಕೊಟ್ಟು ಬಿಡು. ಆ ಹಸುವಿನ ಬದಲಾಗಿ 1,00,000 ಹಸುಗಳು ಅಥವಾ ಮಣಿ ಮಾಣಿಕ್ಯಗಳು ಅಥವಾ ಚಿನ್ನಾಭರಣಗಳು ಏನು ಬೇಕೋ ಕೇಳು, ಅದನ್ನು ಕೊಡುತ್ತೇನೆ ಎಂದು ಹೇಳಿದೆ. ಆದರೆ ಆ ಬ್ರಾಹ್ಮಣ, ನೀವು ನಿಮ್ಮ ಇಡೀ ರಾಜ್ಯವನ್ನು ಕೊಟ್ಟರೂ ನನಗೆ ಬೇಡ, ನನಗೆ ಅದೇ ಹಸು ಬೇಕು ಎಂದು ಹೇಳಿದ. ಇನ್ನೇನೂ ಮಾಡಲಾಗದೆ ಆ ಹಸುವನ್ನು ಯಾರಿಗೂ ಕೊಡದೆ ನನ್ನ ಹತ್ತಿರವೇ ಇಟ್ಟುಕೊಂಡೆ. ಒಂದು ದಿನ ನಾನು ಮೃತಪಟ್ಟು ನರಕಕ್ಕೆ ಹೋದೆ. ಯಮದೇವರು ನನ್ನನ್ನು ಪ್ರೀತಿಯಿಂದ ನೋಡಿ, ಮಹಾರಾಜ, ನೀನು ಎಷ್ಟೋ ದಾನ ಧರ್ಮಗಳನ್ನು ಜೀವನದಲ್ಲಿ ಮಾಡಿರುವೆ, ಅದರಿಂದ ನೀನು ಎಷ್ಟೋ ಪುಣ್ಯವನ್ನು ಕೂಡ ಗಳಿಸಿಕೊಂಡಿರುವೆ. ಆದರೆ ತಿಳಿಯದೆ ಒಂದು ಸಲ ದಾನ ಕೊಟ್ಟ ಹಸುವನ್ನು ಮತ್ತೆ ದಾನ ಕೊಡುವ ಮೂಲಕ ಪಾಪವನ್ನು ಕೂಡ ಮೂಟೆ ಕಟ್ಟಿಕೊಂಡೆ. ಹಾಗಾಗಿ ನೀನು ಮೊದಲು ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತೀಯೋ ಅಥವಾ ಮಾಡಿರುವ ಪುಣ್ಯಕ್ಕೆ ಸ್ವರ್ಗ ಅನುಭವಿಸುತ್ತೀಯೋ ನೀನೇ ತೀರ್ಮಾನಿಸಿಕೊಂಡು ಹೇಳು ಎಂದು ಕೇಳಿದರು. ಆಗ ನಾನು, ಯಮದೇವ, ಮೊದಲು ಸುಖ ಅನುಭವಿಸಿ ನಂತರ ಕಷ್ಟ ಅನುಭವಿಸುವುದು ತುಂಬಾನೇ ಕಷ್ಟಕರವಾಗಿರುತ್ತದೆ. ಹಾಗಾಗಿ ಮೊದಲು ನಾನು ನನ್ನ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತೇನೆ, ನಂತರ ಸ್ವರ್ಗ ಸುಖಗಳನ್ನು ಅನುಭವಿಸುತ್ತೇನೆ ಎಂದು ಹೇಳಿದೆ. ಕೂಡಲೇ ತಲೆ ಕೆಳಗಾಗಿ ಭೂಲೋಕಕ್ಕೆ ಬಂದು ಬಿದ್ದೆ. ನಾನು ಆ ರೀತಿ ಬೀಳುವುದನ್ನು ನೋಡಿದ ಮುನಿಯೊಬ್ಬರು, ಮಹಾರಾಜ, ನೀವು ಎಷ್ಟೋ ಪುಣ್ಯಗಳನ್ನು ಮಾಡಿದ್ದೀರಿ, ತುಂಬಾ ಉತ್ತಮರು. ನಿಮ್ಮಂತವರು ತಿಳಿಯದೆ ಮಾಡಿದ ಒಂದು ತಪ್ಪಿಗೆ ಈ ರೀತಿ ಶಿಕ್ಷೆ ಅನುಭವಿಸುತ್ತಿರುವುದು ನನ್ನಿಂದ ನೋಡಲು ಆಗುತ್ತಿಲ್ಲ. ಹಾಗಾಗಿ ನೀವು ಈ ಕೂಡಲೇ ಗೋಸುಂಬೆಯಂತೆ ಬದಲಾಗಿ ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಸ್ಪರ್ಶ ನಿಮಗೆ ತಾಕುತ್ತದೆ. ಆ ಕೂಡಲೇ ನಿಮ್ಮ ಪಾಪಗಳೆಲ್ಲ ಹೊರಟು ಹೋಗುತ್ತದೆ ಎಂದು ಹೇಳಿದರು. ಅದಾದ ತಕ್ಷಣ ನಾನು ಗೋಸುಂಬೆಯಂತೆ ಬದಲಾಗಿ ಈ ಬಾವಿಯೊಳಗೆ ವಾಸವಿರಲು ಶುರು ಮಾಡಿದೆ. ಇಷ್ಟು ದಿನಗಳಿಗೆ ನಿಮ್ಮ ಸ್ಪರ್ಶ ನನಗೆ ಲಭಿಸಿತು. ನನ್ನ ಪಾಪ ವಿಮೋಚನೆಯಾಯಿತು. ಇನ್ನು ನಾನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ ಎಂದು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆ ಮಹಾರಾಜ ಸ್ವರ್ಗಕ್ಕೆ ಹೊರಟು ಹೋದ. ಭೀಷ್ಮ ಪಿತಾಮಹ ಧರ್ಮರಾಜನಿಗೆ ಹೇಳಿದಂತ ಈ ಕಥೆಯನ್ನು ಮುಕ್ಕೋಟಿ ಏಕಾದಶಿಯಂದು ಯಾರು ಕೇಳುತ್ತಾರೋ ಅವರೂ ಕೂಡ ತಿಳಿದು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗ ಪ್ರಾಪ್ತಿ ಪಡೆದುಕೊಳ್ಳುತ್ತಾರೆ. ಇನ್ನು ಈ ದಿನದಂದು ಹಸುವಿಗೆ ಯಾವ ಪದಾರ್ಥ ತಿನ್ನಿಸಿದರೆ ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನೋಡೋಣ. ಜಗನ್ಮಾತೆಯಾದ ಆದಿಪರಾಶಕ್ತಿ ಈ ಲೋಕದಲ್ಲಿ 4 ರೂಪಗಳಲ್ಲಿ ನಮಗೆ ದರ್ಶನ ಕೊಡುತ್ತಾರೆ. ಮೊದಲನೇ ರೂಪ ಜನಕಮಾತೆ, ಅಂದರೆ ನಮ್ಮ ಹೆತ್ತ ತಾಯಿಯ ರೂಪ. ಎರಡನೇ ರೂಪ ಗೋಮಾತೆ. ಮೂರನೇ ರೂಪ ಭೂಮಾತೆ, ಅಂದರೆ ಭೂದೇವಿ. ನಾಲ್ಕನೇ ರೂಪ ಶ್ರೀಮಾತೆ, ಅಂದರೆ ದೇವಾಲಯಗಳಲ್ಲಿ ನಾವು ನೋಡುವಂತ ದೇವಿ ರೂಪ. ನಮಗೆ ಕಷ್ಟ, ದುಃಖ, ನೋವು ಬಂದಾಗ ಆದಿಪರಾಶಕ್ತಿ ಈ 4 ರೂಪಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ಅನುಕ್ಷಣ ನಮ್ಮನ್ನು ಕಾಪಾಡುತ್ತಿರುತ್ತಾರೆ. ನಾವು ಗೋಮಾತೆಗೆ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಾಕ್ಷಾತ್ ಆದಿಪರಾಶಕ್ತಿಯನ್ನು ಅಲಂಕರಿಸಿ ಪೂಜೆ ಮಾಡಿದಂತೆ ಲೆಕ್ಕ. ನಾವು ಹಸು ಹಿಂದೆ ನಡೆದು ಹೋಗುವಾಗ ಅದರ ಕಾಲಿಗೆ ತಾಕಿದಂತಹ ಮಣ್ಣು ನಮ್ಮ ಮೇಲೆ ಹಾರಿದರೆ ನಾವು ಪವಿತ್ರವಾದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಪಡೆದುಕೊಳ್ಳುತ್ತೀವಿ. ಇಷ್ಟೊಂದು ಪವಿತ್ರತೆ ಕೇವಲ ಒಂದು ಹಸುವಿಗೆ ಮಾತ್ರವೇ ಇದೆ. ಹಸುವಿನ ಕೊಂಬು ಹಾಗೂ 2 ಕೊಂಬುಗಳ ಮಧ್ಯೆ ಇರುವ ನೆತ್ತಿ ಭಾಗದಲ್ಲಿ ಪರಮೇಶ್ವರ ನೆಲೆಸಿರುತ್ತಾರೆ. ಹಾಗಾಗಿ ಹಸುವಿನ ಕೊಂಬಿನ ಮೇಲೆ ನೀರು ಹಾಕಿದಾಗ ಆ ನೀರು ಅದರ ನೆತ್ತಿಯ ಮೇಲಿಂದ ಕೆಳಗೆ ಜಾರುತ್ತಿರುವಾಗ ಆ ನೀರನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ನಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಹಸು ಮೂಗಿನಲ್ಲಿ
ಸುಬ್ರಹ್ಮಣ್ಯ ಸ್ವಾಮಿ ವಾಸವಿರುತ್ತಾರೆ. ಹಸು ಮೂಗನ್ನು ಪೂಜಿಸುವುದರಿಂದ ಸಂತಾನ ದೋಷಗಳಿದ್ದರೆ ನಿವಾರಣೆಯಾಗುತ್ತೆ. ಹಸು ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ವಾಸವಿರುತ್ತಾರೆ. ಹಸು ಕಿವಿಗಳನ್ನು ಪೂಜಿಸುವುದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತೆ. ಹಸು ಕಣ್ಣುಗಳಲ್ಲಿ ಸೂರ್ಯ ಹಾಗೂ ಚಂದ್ರರು ವಾಸವಿರುತ್ತಾರೆ. ಹಸು ಕಣ್ಣುಗಳನ್ನು ಪೂಜಿಸುವುದರಿಂದ ಅಜ್ಞಾನ ಎಂಬ ಕತ್ತಲು ನಮ್ಮಿಂದ ನಶಿಸಿ ಜ್ಞಾನ ಎಂಬ ಬೆಳಕು ನಮ್ಮಲ್ಲಿ ತುಂಬಿಕೊಳ್ಳುತ್ತೆ. ಈ ರೀತಿ ಗೋಮಾತೆಯೊಳಗೆ 33 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಹಾಗೆ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿಯಂದು ಭೂಲೋಕಕ್ಕೆ ನೇರವಾಗಿ ಬಂದು ಹೋಗುತ್ತಾರೆ. ನಾವು ವೈಕುಂಠ ಏಕಾದಶಿಯಂದು ಹಸುವಿಗೆ ಹಸಿ ಹುಲ್ಲು ತಿನ್ನಿಸುವುದರಿಂದ 33 ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀವಿ. ಇದರಿಂದ ಎಂತಹ ಕಡುಬಡತನ ನಮಗಿದ್ದರೂ ಕೂಡ ಅದು ನಿವಾರಣೆಗೊಂಡು ಅತಿ ಬೇಗನೆ ರಾಜಯೋಗ ಅನುಭವಿಸುತ್ತೀವಿ. ಹಾಗಾಗಿ ತಪ್ಪದೆ ಹಸಿ ಹುಲ್ಲನ್ನು ವೈಕುಂಠ ಏಕಾದಶಿಯಂದು ಸಾಧ್ಯವಾದರೆ ಬೆಳಗಿನ ಜಾವದಲ್ಲೇ ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಹಸುವಿಗೆ ತಿನ್ನಿಸಿ. ಸಾಧ್ಯವಾಗಲ್ಲ ಅನ್ನುವವರು ವೈಕುಂಠ ಏಕಾದಶಿ ಮುಗಿಯುವುದರೊಳಗೆ ಯಾವ ಸಮಯದಲ್ಲಿ ಬೇಕಾದರೂ ತಿನ್ನಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.